ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಕುರಿತಾಗಿ ಯತೀಂದ್ರ ಸಿದ್ದರಾಮಯ್ಯ ನೀಡಿರುವಂತಹ ಹೇಳಿಕೆ ಬಿಜೆಪಿಗೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ. ನವೆಂಬರ್ ಕ್ರಾಂತಿ ಫಿಕ್ಸ್ ಎನ್ನುತ್ತಿರುವ ಬಿಜೆಪಿ ನಾಯಕರು ಅಭಿವೃದ್ಧಿ ವಿಚಾರದಿಂದ ಡೈವರ್ಟ್ ಮಾಡಲು ಕಾಂಗ್ರೆಸ್ ನಾಟಕ ಆಡ್ತಿದೆ ಅಂತ ಬಿಜೆಪಿಯವರು ಕಾಲೆಳೆಯುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಯಾರೇನು ಹೇಳಿದ್ದಾರೆ ಕೇಳೋಣ ಬನ್ನಿ. ರಾಜಣ್ಣ ಅವರು ಹೇಳಿದ್ದು ಸ್ವಲ್ಪ ಸೆಪ್ಟೆಂಬರ್ ಕ್ರಾಂತಿ ಇಲ್ಲ, ಅದು ಮೋಸ್ಟ್ಲಿ ಅಕ್ಟೋಬರ್ ನವೆಂಬರ್ ಮುಂದೋಗಿದ್ ಕಾಣ್ತದೆ. ಹಾಗಾಗಿ ಇದ್ರೊಳಗೆ ಯತೀಂದ್ರ ಹೇಳಿಕೆ ಕೊಡ್ತಾರೆ ಅಂದ್ರೆ ಅರ್ಥ ಏನಿದೆ ಅಂದ್ರ ಸಿದ್ದರಾಮಯ್ಯನವರೇ ಹೇಳಿಕೆ ಕೊಡಿಸ್ತಾ ಇದ್ದಾರೆ. ನನ್ನ ಕೈ ಹಚ್ಚಿದ್ರೆ ಡಿ.ಕೆ. ಶಿವಕುಮಾರ್ನಂತೂ ನಾವು ಮಾಡಿಸ್ಕೊಡೋದಿಲ್ಲ, ನೀವು ಕೈ ಹಚ್ಚೋದಾದ್ರೆ ಹಚ್ಚಿ ನೋಡ್ರಿ ಅಂತ ತಿಳ್ಕೊಂಡು ಹೈಕಮಾಂಡಕ್ಕೆ ಚಾಲೆಂಜ್ ಮಾಡಿದ್ದಾರೆ. ಏನು ಈ ವಿಷಯನ ಯಾಕೆ ಬಹಳಷ್ಟು ಚರ್ಚೆ ಮಾಡ್ತಾ ಇದ್ದಾರೆ ಉತ್ತರಾಧಿಕಾರಿ ಬಗ್ಗೆ, ಆಮೇಲೆ RSS ಬಗ್ಗೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳಿದಾವೆ. ಇವುಗಳನ್ನ ಮರೆಮಾಚೋದಕ್ಕೋಸ್ಕರವಾಗಿ RSS ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ಉತ್ತರಾಧಿಕಾರಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ನೋಡ್ರಿ, ಸಿದ್ದರಾಮಯ್ಯನವರು ಒಬ್ಬ ಅತ್ಯಂತ ಜಾಣ, ಅತ್ಯಂತ ಶೂಡ್ ಪಾಲಿಟಿಷಿಯನ್ ಅಂತ ಹೇಳ್ತಾರ. ಅವ್ರಿಗೆ ಗೊತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಹೆಸರನ್ನ ತೇಲ್ಬಡುವುದರ ಮೂಲಕ ಸತೀಶ್ ಜಾರಕಿಹೊಳಿ ಅವರಿಗೆ ಇವತ್ತು ಮುಖ್ಯಮಂತ್ರಿ ಆಗಾಕ ಇವತ್ತಿನ ಮಟ್ಟಿಗೆ ಎಷ್ಟು ಬೆಂಬಲ ಬೇಕೋ ಅಷ್ಟು ಬೆಂಬಲ ಇಲ್ಲ ಅವ್ರ ಶಾಸಕರಲ್ಲೇನ. ಹಾಗಾಗಿ ಆ ಹೆಸರು ಅಂತ ತೇಲ್ಬಿಡೋದು, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಒಂದು ಪರಮೇಶ್ವರ ಹೆಸರು ತೇಲ್ಬಿಡುವಂಥ ಕೆಲಸ ಮಾಡ್ತಾರೆ ಅವರು. ಆಮೇಲೆ ಮಾದೇವಪ್ಪನ ಹೆಸರು ತೇಲ್ಬಿಡ್ತಾರ, ಆಮೇಲೆ ಖರ್ಗೆ ಅವರೇನು ಇಲ್ಲಿ ಬರ್ತಾರ ಅನ್ನೋ ಟೈಪ್ ಸುದ್ದಿ ಹಬ್ಬಿಸ್ತಾರ. ಆಮೇಲೆ ವಿವಿಧ ಸಮಾಜಗಳಲ್ಲಿ ಗೊಂದಲವನ್ನು ಉಂಟು ಮಾಡೋದ್ರ ಮೂಲಕ ತಮ್ಮ ಚೇರು ಭದ್ರ ಮಾಡ್ಬೇಕನ್ನುವಂಥ ವಿಚಾರ ಸಿದ್ದರಾಮಯ್ಯನವರು. ಈಗ ಏನಾಗಿದೆ ಅಂತಂದ್ರೆ ಸಿದ್ದರಾಮಯ್ಯನವರಿಗೆ ಈ ನವೆಂಬರ್ ಕ್ರಾಂತಿಯ ಟೆನ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಡಿ.ಕೆ. ಅವರಿಗೆ ನನಗೆ ಚೇರ್ ಸಿಗುತ್ತೋ ಇಲ್ವೋ, ಸಿದ್ದರಾಮಯ್ಯ ಬಿಟ್ಕೊಡ್ತಾರೋ ಇಲ್ವೋ ಅಂತ ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಇರ್ಬೋದು, ಯಾವುದೇ ಸಚಿವರು ಇರ್ಬೋದು, ಲಂಗು ಲಗಾಮಿಲ್ಲ. ಇವರಿಬ್ಬರು ಚೇರಿಗೋಸ್ಕರ ಹೊಡೆದಾಡ್ತಾ ರಾಜ್ಯದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋರೇ ಇಲ್ದಂಗಾಗಿದೆ. ಮೈಸೂರಿನಲ್ಲಿ ಒಂದು KDP ಸಭೆಯಲ್ಲಿ, ಇಡೀ ರಾಜ್ಯದಲ್ಲಿ KDP ಸಭೆಗಳು ಎಷ್ಟಾಗಿದೆ?